ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿರಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಇವತ್ತು ಸ್ಕೂಲಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್. ಇವತ್ತು 4th ಮಾಡ್ತಾಯಿದ್ದಾರೆ. ಮಕ್ಕಳೆಲ್ಲ ರೆಡಿ ಮಾಡಿದೆ. ಬೆಳಗ್ಗೆ ಬ್ಯುಸಿಯಲ್ಲಿ ರೆಡಿ ಮಾಡೋದು ಒಂದೇ ಒಂದು ಕ್ಲಿಪ್ ಕೂಡ ತೊಗೊಳೋದಕ್ಕಾಗಿಲ್ಲ. ಸ್ಕೂಲ್ ಹತ್ರ ಹೋದ್ಮೇಲೆ ಮೇಕಪ್ ಹೇಗಾಗಿದೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. 9 ಗಂಟೆ ಅಂತೂ ಸ್ಟಾರ್ಟ್ ಆಗೋದು ಪ್ರೋಗ್ರಾಮು. ನಾನು 8:30 ಅಷ್ಟರಲ್ಲಿ ಹೋಗೋಣ, ಏನಾದರೂ ಟಚಪ್ ಏನಾದರೂ ಮಾಡಬೇಕಂದ್ರೆ ಮಾಡೋಣ, ಅಷ್ಟರಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಈಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಕ್ಲೀನ್ ಮಾಡಿ ಫಸ್ಟು ಆಚೆ ಎಲ್ಲ ರಂಗೋಲಿ ಹಾಕಿ ತೊಳೆದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೋಗ್ತೀನಿ. ಬನ್ನಿ, ಪ್ರೋಗ್ರಾಮ್ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಾನು 9 ಗಂಟೆಗೆ ಹೋದ್ರೂ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟೇ ಆಗಿರಲಿಲ್ಲ. ಇವಾಗ ಮಕ್ಕಳೆಲ್ಲ ಬಂದು ಕೂತ್ಕೊಳ್ತಾ ಇದ್ದಾರೆ. ಅದೇನೋ ನನ್ನ ಫೋನಲ್ಲಂತೂ ಕ್ಲಾರಿಟಿನೇ ಚೆನ್ನಾಗಿ ಬರ್ತಾ ಇರಲಿಲ್ಲ. ತುಂಬ ಪ್ರೋಗ್ರಾಮ್ಸ್ ಇತ್ತು. ನಾನು ಅದರಲ್ಲಿ ಒಂದು 2-3 ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೀನಿ ಅಷ್ಟೇ. ಇದು ಸ್ಟಾರ್ಟಿಂಗಲ್ಲಿ ಆಡಿದ್ದು ತುಂಬ ಚೆನ್ನಾಗಿತ್ತು. ಇದು ಭರತನಾಟ್ಯಮು. ಈಗ ಒಂದು ವೆಸ್ಟರ್ನ್ ಡ್ಯಾನ್ಸ್ ಆದಮೇಲೆ ನನ್ನ ಮಕ್ಕಳದ್ದು ಡ್ಯಾನ್ಸ್ ಬರುತ್ತೆ ನೋಡಿ. ಇಲ್ಲ ಇದ್ದಾಳೆ ನನ್ನ ಮಗಳು. ಈ ಕಡೆಯಿಂದ 2ನೇ ಅವಳು ನನ್ನ ದೊಡ್ಡ ಮಗಳು. ಇಬ್ಬರು ಒಂದೇ ಸಾಂಗಲ್ಲಿದ್ದಾರೆ. ಚಿಕ್ಕ ಮಗಳು ಆಮೇಲೆ ಜಾಯ್ನ್ ಆಗ್ತಾಳಿದೆ. ಇದೇ ಸಾಂಗಲ್ಲೇ ಅವಳು ಇದ್ದಾಳೆ. ಈ ಕಡೆ ಬಂದು ನನ್ನ ಚಿಕ್ಕ ಮಗಳಿದ್ದಾಳೆ ನೋಡಿ ಡ್ಯಾನ್ಸಲ್ಲಿ. ಸೆಂಟ್ರಲ್ಲಿರೋಳೆ ನನ್ನ ಮಗಳು, ಸೆಂಟ್ರ್ ಲೈನಲ್ಲಿ. ಇದು ಬಂದು ಲಾಸ್ಟಲ್ಲಿ ಎಲ್ಲರದ್ದು ಅವರು ಡ್ಯಾನ್ಸಲ್ಲಿ ಇರೋದೆಲ್ಲ ಒಂದು ಪಿಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ. ಎಲ್ಲ ಪೇರೆಂಟ್ಸು ಕೂಡ ತಗೊಳ್ತಿದ್ರು, ಅವ್ರವ್ರ ಮಕ್ಕಳು ಇರ್ತಾರಲ್ವ, ಅದಕ್ಕೋಸ್ಕರ ನಾನು ಕೂಡ ಬಂದು ಇಲ್ಲಿ ಒಂದು ಪಿಕ್ನ ತಗೊಳ್ತಾ ಇದ್ದೀನಿ. ಹಂಗೆ ಒಂದು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡಿಕೊಂಡೆ. ಆಮೇಲೆ ನೈಟು ಬಂದು ಇನ್ನೂ ಕೇಕ್ ಬೇರೆ ಆರ್ಡ್ರ್ ಕೊಟ್ಟಿರಲಿಲ್ಲ. ನಾಳೆನೇ ನನ್ನ ಮಗಳು ದೊಡ್ಡ ಮಗಳು ಬರ್ತಡೇ ಇರೋದ್ರಿಂದ ಕೇಕ್ ಆರ್ಡ್ರ್ ಕೊಡಬೇಕಾಗಿತ್ತು. ಅದಕ್ಕೆ ಬೇಗ ಆಗುವಂಥ ರೆಸಿಪಿ ಅಂದರೆ ಟೊಮೆಟೊ ಗೊಜ್ಜು ಅನ್ನ. ಟೊಮೆಟೊ ಗೊಜ್ಜು ಮಾಡಿ ಸ್ವಲ್ಪ ಅನ್ನ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ನನಗಂತೂ ಟೊಮೆಟೊ ಗೊಜ್ಜು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಟೊಮೆಟೊ ಗೊಜ್ಜು ಅಂದರೆ ಇಷ್ಟ ಆಗೋದಿಲ್ಲ. ನಿನ್ನೆ ಬ್ಲಾಗು ತುಂಬ ಚೆನ್ನಾಗಾಯಿತು ಮತ್ತು ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಮತ್ತು ನನ್ನ ಮಗಳಿಗೆ ನೈಟ್ 12 o'clockಗೆ ಹೋಗಿ ನಾನು ಮತ್ತು ನನ್ನ ಹಸ್ಬೆಂಡ್ ವಿಶ್ ಮಾಡಿದ್ರಿ. ಅದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ. ನನಗೆ ಮರ್ತೋಗ್ಬಿಡುತ್ತೆ, ಫೋನೇ ಜ್ಞಾಪಕ ಬರೋದಿಲ್ಲ ಅಂಥ ಟೈಮಲ್ಲಿ. ನೈಟೇ ವಿಶ್ ಮಾಡಿದ್ದೀವಿ. ಇನ್ನೂ ಮಲಗಿದ್ದಾಳೆ. 8:30 ಆಗಿದೆ, ಇನ್ನೂ ಎದ್ದಿಲ್ಲ ನೋಡಿ. ನಮ್ಮ ಮನೆಯವ್ರು ಕೂಡ ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ನಾನು ಇವಾಗ ಎದ್ದಿದ್ದೀನಿ. ನಾನು ಕೂಡ ಲೇಟ್ ಇವತ್ತು, ಸ್ಕೂಲ್ ಇಲ್ಲ ಅಂತಂದ್ಬಿಟ್ಟು. ಅವರು ಕೂಡ ಜ್ಞಾಪಿಸೋದೇ ಇಲ್ಲ ನನಗೆ ವಿಡಿಯೋ ಮಾಡು ಅಂತ. ಏನು ಹೇಳು? ನೋಡಿ ಗೈಸ್, ನಮ್ಮ ಹರ್ಷಿತಾ ಇವತ್ತು ಯಕ್ಷಗಾನ ಡ್ಯಾನ್ಸ್ ಮಾಡಿದ್ಲು ಸ್ಕೂಲಲ್ಲಿ. ಸಖತ್ತಾಗಿ ಮಾಡಿದ್ಲಂತೆ. ಅವಳಿಗೆ 2nd ಪ್ರೈಸ್ ಬಂದಿದೆ. ಅದರಿಂದ ಅವಳಿಗೆ ಬೇಜಾರಾಗಿದೆ. ಫಸ್ಟ್ ಪ್ರೈಸ್ ಬರಬೇಕಾಗಿತ್ತಂತೆ. ಇಟ್ಸ್ ಓಕೆ ಹರ್ಷಿತಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅಲ್ಲೀಚೆ ಒಬ್ಬ ಹುಡುಗನಿಗೆ ಹೋಗಿ ಇವಾಗ ದಿಗ್ಲಿಕ್ಸ್ಬಿಟ್ಟು ಬಂದವಳೆ.
ಬರ್ತಡೆಗೆ ಎಲ್ಲ ಬಂದಿದ್ದಾರೆ. ಹಾಂ, ಅದೇ ಆ ತಪ್ಲೆಕ್ಕ ದೊಡ್ಡದಾಗಿರೋ ತಪ್ಲೆಕ್ಕ ಹಾಕೋಣ. ಹಾಂ, ಇವಾಗ ತೊಳೆದಿಕ್ಕಿದೆ. ಈಗ ಸಕ್ಕರೆ ಪಕ್ಕ ಅಟ್ಟು ಸಾಕಲ್ಲ, ಸಕ್ಕರೆ ಪಕ್ಕ ಜಾಮೂನು ಎಲ್ಲ ಕೊಡು ಬಟ್ಟೆ ಇಲ್ಲ ನೋಡಿ. ಬರ್ತಡೆ ಬೇಬಿ ಇವಳೆ ಬಾಂದು ಜಗಳ ಆಡ್ತಾವ್ರು ನೋಡಿ ಫ್ರೆಂಡ್ಸ್ ಇಬ್ರು. ನಿಜ ಹಾಕ್ತೀನಿ ಬಾನು, ಹಿಂಗೆ ಕಟ್ ಮಾಡ್ದಿರ ಹಾಕ್ತೀನಿ. ಇವಾಗೇ ಕುಡ್ದಿರೋದು ಕಿಕ್ಕೆ ಎಲ್ಲ. ಇವು ಮ್ಯಾಗಿ ಮಾಡಿಕೊಟ್ಟಿದ್ದೀರಿ, ಬರ್ತಡೇ ಸ್ಪೆಷಲ್ ಮ್ಯಾಗಿ. ಇದು ಬೇಕಾ ಶಿಶು ಎತ್ತಾಕಂಥದ್ದು? ಏನೇ ಬೇಡ ಅದೇ. ಇದು ಬಂದು ಈವ್ನಿಂಗ್ ಕ್ಲಿಪ್ಪಿಂಗು. ಎಲ್ಲರೂ ಈವ್ನಿಂಗು ಕೇಕ್ ಕಟ್ಟಿಂಗ್ಗೆ ಬಂದಿದ್ದಾರೆ. ಈಗ ಟೈಮ್ ಆಗಿದೆ 7:30 ಆಗಿದೆ. ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಅಪ್ಪ ಅಮ್ಮ ಇಲ್ಲಿ ಕೂತಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಇವರು ಬಂದು ನಮ್ಮ ಅತ್ತಿಗೆ ಗೊತ್ತಿರುತ್ತೆ ಎಲ್ಲರಿಗೂ. ಮತ್ತು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾರೆ. ನಮ್ಮ ಮಾವ ಅವರು ಬಂದಿಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ ಅಂತ ಒಬ್ಬ ಮಾವ ಅಂತಂದರು. ಮತ್ತು ನಮ್ಮ ಅಣ್ಣ ಕೂಡ ಬಂದಿಲ್ಲ, ಶಾಪಲ್ಲಿ ಜನ ಇದ್ದಾರೆ ಅಂತಂದ್ಬಿಟ್ಟು ಅವ್ರನ್ನ ಬಿಟ್ಟು ಕೇಕ್ನ ಕಟ್ ಮಾಡ್ತಿದ್ದೀವಿ. ಅವ್ರು ಲೇಟಾಗೆ ಬರಲಿ ಪರವಾಗಿಲ್ಲ ಅಂತಂದ್ಬಿಟ್ಟು. ಯಾಕಂದರೆ ಐಸ್ ಕೇಕ್ ತಂದು 30 ಮಿನಿಟ್ಸ್ ಒಳಗಡೆ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಕೇಕ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಗೈಸ್, ನೀವು ಯಾರು ಫ್ರೇಮ್ ಆಗಿಲ್ಲ. ಓಕೆ, ರೆಡಿ? ನೀನ್ ಕಾಣಿಸಲ್ಲ ಈಗ ಕುತ್ಕೊಂಡ್ರೆ. ನೀನ್ ಕಾಣಿಸ್ತಾ ಇಲ್ಲ ಬ್ರೋ. ಬವಿ ಅಡ್ಡ ಬರ್ಬೇಡ, ದರ್ಗು ಬವಿ ಕಾಣಿಸಲ್ಲ ಅಲ್ಲೆಲ್ಲ ಕುತ್ಕೊಂಡ್ರೆ. ತೇಜು ಅಡ್ಡ ಬರ್ಬೇಡ ತೇಜು. ಓ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅಮ್ಮ ಅಮ್ಮ ಕಿತ್ತಾಕ ಬಿಡು. ಹ್ಯಾಪಿ ಬರ್ತ್ಡೇ ಟು ಮುನ್ನು. ತೇಜು ಅಡ್ಡ ಹೋಗ್ಬೇಡ್ರಿ ತೇಜು. ಓಕೆ ಬಿ ಬಾಯ್ ಮುಚ್ಚು ಬಿ ನೀನು. ಡನ್. ಅಡ್ಡ ಬರ್ಬೇಡ್ರು. ಆಡ್ತೀಯ ಮನೀಷಾ? ಬಾನು ಯಾಕೆ ದೂರ ಹೋಗಿದೆ? ಇಲ್ಲೇ ಗಂಟೆ ಇದೆ, ಕಿತ್ತಾನೆ ಫೋಟೋ. ತೆಗೆಮ್ಮ ಬಾಕಿ ಏನಾಗಲ್ಲ. ತೇಜ್ ಬಿಂದು, ತೇಜು, ಮನೀಷಾ ಯಾಕ ಬಿಂದು ಚೂರು ಚೂರು ಕಟ್ ಮಾಡ್ಕ. ಅವಾಗ ಈ ಕಡೆ ಚುಡು ಚೊಟ್ ಪಾಪ ಹರ್ಷಿ ಹಿಂಗೆ ಬಿಡಿಸ್ಲ ಕಾ ಬಾನು. ಏ ಮನಿ ತಲೆ ಆಯ್ತು ಕುಡಿಲೆ ಬೇಲ್ ಕುಡಿಲೆ. ಯಾವ್ದು ಬೇಲು ಮನೀಶ್? ಬವಿ
ಹರ್ಷಿತಾ ಸೋಲೋ ಡ್ಯಾನ್ಸಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾಳೆ. ಹರ್ಷಿತಾ ಎಲ್ಲ ಜೂಮ್ ಹಾಕೊಂಡ್ಬಂದ್ರು. ಈಗ ಕೇಕ್ ಎಲ್ಲ ಕಟ್ಟಾದಮೇಲೆ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಊಟ ಏನಪ್ಪ ಅಂತಂದರೆ ಫ್ರೈಡ್ ರೈಸು, ನೂಡಲ್ಸು, ಪನ್ನೀರ್ ಕಬಾಬು, ಗೋಬಿ ಮಂಚೂರಿ ಮತ್ತು ಬಟರ್ ನಾನ್ ಕುಲ್ಚಾ, ಪನ್ನೀರ್ ಮಸಾಲ ಮತ್ತು ಪಪ್ಪು ಇಷ್ಟನ್ನ ತರಿಸಿದ್ವಿ. ಮತ್ತು ಮನೇಲಿ ಜಾಮೂನ್ ಮಾಡಿದ್ವಿ. ಇಷ್ಟು ಐಟಮ್ಸ್ ಇದ್ವು ಅಷ್ಟೇ, ತುಂಬ ಓವರಾಗೂ ಬೇಡ ಅಂತ ಅಂದ್ಬಿಟ್ಟು ಬರೀ ಇಷ್ಟು ಐಟಮ್ಸ್ ಮಾತ್ರ ಪ್ರಿಪೇರ್ ಮಾಡಿದ್ವಿ. ಈಗ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ. ಏನು ಕಬಾಬ್ ಏನಕ್ಕ ಕ್ಯಾಮ್ರಾ ಆನ್ ಮಾಡಿದ್ಯಾ? ಆಫ್ ಮಾಡ. ನೋಡಿದ್ರಲ್ಲ, ಇದಾಗಿತ್ತು ಬರ್ತ್ಡೇ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾವೆಷ್ಟು ಎಂಜಾಯ್ ಮಾಡಿದ್ರು ವಿಡಿಯೋ ನೋಡಿದವರು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋನ ಇನ್ನೂ ಯಾರೆಲ್ಲ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಬರ್ತೀನಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.